ಮಗಳ ಸಾವಿನ ನಂತರ ಮತ್ತೊಂದು ಅದೇ ಮಾದರಿ ಮತ್ತೊಂದು ಕೊಲೆ ಸರ್ಕಾರ ನಿರ್ದಾಕ್ಷಿಣ್ಯ ತಗೊಳ್ಳದೇ ಇರೋದು ಇದು ಕಾರಣ ಏನ್ರಿ? ಈಗಾಗಲೇ ಕಳೆದ ಹೋದ ತಿಂಗಳ 18ರಂದು ನನ್ನ ಮಗಳನ್ನ ಹತ್ಯೆ ಆದ ಕೂಡಲೇ ನಾನು ತಕ್ಷಣ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದವರು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿದ್ದೆ. ಜಾತ್ಯತೀತ ಪಕ್ಷಾತೀತ ಹೋರಾಟ ಕೂಡ ಆಯಿತು. ಎಲ್ಲರೂ ಕೂಡ ಮಾಡಿದರೂ ಕೂಡ ಯಾವುದೇ ರೀತಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತಾಗಲಿಲ್ಲ. ಇದರಿಂದ ಮುಖ್ಯಮಂತ್ರಿಗಳು ನನಗೆ ಬಂದು ಸಂತಾನ ಹೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟರು. ಆಮೇಲೆ ಇವರು CID ತನಿಖೆ ಕೂಡ ಕೊಟ್ಟರು. ಅದರಿಂದ ಎಲ್ಲರೂ ಕೂಡ ಮಾಡಿದರೂ ಕೂಡ ಇದು ಪೊಲೀಸರನ್ನ ಬಗ್ಗೆ ಗೃಹ ಇಲಾಖೆಗೆ ಅವರು ಎಚ್ಚೆತ್ತು ಕೊಡಲಿಲ್ಲ. ಅದರದ್ದೇ ವೈಫಲ್ಯ ಇದು. ಅದರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಮೊದಲು ಬಿಟ್ಟು ಕಮಿಷನರ್ನ ತಾವು ಬದಲಾವಣೆ ಮಾಡಿದರೆ ಈ ವ್ಯವಸ್ಥೆ ಏನಿದೆಯಲ್ಲ ಎಲ್ಲ ಕಂಪ್ಲೀಟ್ ಬದಲಾಕೈತಿ. ಇಲ್ಲ ಅಂದರೆ ಇದೇ ರೀತಿ ಹಾಡಾಗಲ್ಲ. ಈಗ ನಾನು ಮನೆಗಾತು, ಈಗ ನಾನು ವಾಡಿಗಾತು, ನಂದೇ ವಾರ್ಡಿದು 68ನೇ ವಾರ್ಡ್ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ 68ನೇ ವಾರ್ಡಿನ ಮತದಾರೇ ನಾನು ಆಯ್ಕೆ ಮಾಡಿ ನಾನು ಕಾರ್ಪೊರೇಟರ್ ಇದ್ದೀನಿ. ನನ್ನ ವಾರ್ಡ್ನಲ್ಲೇ ಈ ರೀತಿ ಆಯ್ತು, ನನ್ನ ಮನೆಗೆ ಆಯ್ತು, ಈಗ ನಾನು ವಾರ್ಡಿಗಾತು. ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಅನೇಕ ಘಟನೆಗಳು ಈ ವಾರದಲ್ಲೇ 4 ಕಡೆ ಆಗಿದ್ದವು. ಎಲ್ಲ ಕಡೆ ಹಾಡಾಗಲೇ ಕೊಲೆ, ಸುಲಿಗೆ, ಮತ್ತೊಂದು ಎಲ್ಲ ವ್ಯವಹಾರ ಇಲ್ಲಿ ನಡೀತಾ ಇದೆ. ಈ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ನೋಡ್ತಾ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ನಾನು ಡೆಪ್ಟಿ CM DK ಶಿವಕುಮಾರ್ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ, ವಿನಂತಿ ಕೂಡ ಮಾಡ್ತೀನಿ. ಇದು ಭಾಳ ಕಡು ಬಡವರ ಮಂತನಿದು. ಅಂಜಲಿ ಅಂಬಿಗೇರಿ ಇರೋರಲ್ಲ, ಕೂಲಿ ಮಾಡಿಕೊಂಡು ಬೇರೆದವ್ರ ಮನೆ ಮುಸುರಿ ತಿಕ್ಕಿ ಅವರು ತಾವು ಜೀವನ ಸಾಗಿಸುವಂಥ ಮನೆತನದು. ಅದಕ್ಕೆ ಅವ್ರಿಗೆ ಯಾರೂ ಇಲ್ಲ. ಇದೇ ಅಂಜಲಿನೇ ದುಡಿದು ಕ್ಯಾಟ್ರಿಂಗ್ ಮಾಡಿ ಆಕೆ ಜೀವನ ಸಾಗಿಸ್ಕೊಂಡು ಅವ್ರ ಸಹೋದರರಿಗೆ ಅವ್ರ ಅಜ್ಜಿಗೆ ಸಾಕ್ತಿದ್ಲು. ಮತ್ತು ಬಾಡಿಗೆ ಕೂಡ ಕೊಡೋಕ್ಕಾಗಲಾರ್ದೆ ಈಗಾಗಲೇ ಅವರು ಮಾಲಕರು ಕೂಡ FIR ಮಾಡಿದ್ದಾರೆ. ಅದಕ್ಕೆ ನಾನು ತಕ್ಷಣ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಅವ್ರ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಒಳಗೆ ಒಂದು 25 ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕು. ಮತ್ತು ಒಂದು ಆಶ್ರಯ ಮನೆಯನ್ನು ಘೋಷಣೆ ಮಾಡಬೇಕು. ಅವ್ರ ಸಹೋದರಿಯರಿಗೆ ಇಬ್ಬರಿಗೂ ಕೂಡ ಅಂಗನವಾಡಿ ಟೀಚರ್ಗಾಗಲಿ ಆಯಾ ಪೋಸ್ಟ್ ಆಗಲಿ ಅನೌನ್ಸ್ ಮಾಡಬೇಕು. ಮತ್ತು ಅವ್ರ ಅಜ್ಜಿಗೆ ಎಲ್ಲಾದರೂ ಟೆಂಪ್ರರಿ ಬೇಸ್ ಮೇಲೆ ಗಾರ್ಡನ್ ಸೆಕ್ಷನ್ ಆಗಲಿ, ಕಾರ್ಪೊರೇಷನ್ ಇರ್ತಾವೆ, DC ಆಫೀಸ್ ಇರ್ತಾವೆ, ಎಲ್ಲರೂ ಒಂದು ಕಡೆ ಅವರಿಗೆ ಸರ್ಕಾರಿ ಟೆಂಪ್ರರಿ ಬೇಸ್ ಮೇಲೆ, ಯಾಕೆ ವಯಸ್ಸಾಗಿದೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು, ಅವ್ರಿಗೊಂದು ಯಾವ್ದಾರ ಕೆಲಸ ಕೊಡಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ. ಈಗ ಇದೆಲ್ಲ ಆಗೋಕ್ಕೆ ಕಾರಣ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು DCM ಅವರು, ಲಾ ಮಿನಿಸ್ಟ್ರು ಎಲ್ಲರೂ ಕೂಡ ನಂಗೆ ಸ್ಪಂದಿಸಿದ್ದಾರೆ. ಆದರೆ ಗೃಹ ಇಲಾಖೆದವ್ರು ಇನ್ನೂ ತನಕ ಸ್ಪಂದಿಸಿಲ್ಲ. ಯಾಕೆ ಗೃಹ ಮಂತ್ರಿಗಳಿಗೆ ನಾನು ಪದೇ ಅವರಿಗೆ ಹೇಳ್ತಾ ಇದ್ದೇನೆ ಅಂದರೆ, ಅವರು ನನ್ನ ಕೇಸ್ ಆದಾಗೂ ಕೂಡ ಗೃಹ ಮಂತ್ರಿಗಳು ಇಲ್ಲೇ ರಾಣೆಬೆನ್ನೂರು ಬಂದರೂ ನನ್ನ ಮನೆಗೆ ಬರಲಿಲ್ಲ. ಇಂಥ ದೊಡ್ಡ ದುರ್ಘಟನೆ ಆಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟ ಆಯಿತು. ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆದರೂ ಕೂಡ ಅವರು ಬೇಜವಾಬ್ದಾರಿತನದಿಂದ ಅವ್ರು ಹೊಳ್ಳೋದ್ರು. ಮತ್ತು ಇಲ್ಲಿ ಯಾವ ಮಂತ್ರಿಗಳು ಬಂದರೂ ಕೂಡ ಇಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಬಂದರು, ಅನೇಕ ಕಾಂಗ್ರೆಸ್ ಮಿನಿಸ್ಟ್ರುಗಳು ಬಂದರು. ನನ್ನ ಮನೆಗೆ ಬರಲಾರ್ದಂಗೆ ಕೂಡ ತಡೆ ಹಿಡಿದ್ರು. ಅವರೆಲ್ಲ ಷಡ್ಯಂತ್ರದಿಂದ ಮಾಡ್ಕೊತ ಈಗೂ ಕೂಡ ಮಾಡ್ತಾಯಿದ್ದಾರೆ. ಅದಕ್ಕೆ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ. ಇದರಿಂದ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಎಲ್ಲರೂ ಕೂಡ ಈ ರೀತಿ ರಾಜ್ಯ ಸರ್ಕಾರ ದೇವರು ಎಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ. 136 ಸೀಟ್ ಕೊಟ್ಟಾರೆ. ಅದನ್ನು ಮೊದಲು ಸಾರ್ವಜನಿಕರು ಸುರಕ್ಷಿತವಾಗಿ ಇರಬೇಕಂದ್ರೆ ಗೃಹ ಇಲಾಖೆ ಮಂತ್ರಿಗಳು ಭಾಳ ಎಚ್ಚೆತ್ತು ಕೆಲಸ ಮಾಡಬೇಕು. ಆದ್ರೆ ಅವರು ಮಾಡಲಿಲ್ಲ. ರಾಜ್ಯದಲ್ಲಿ ಕಾನೂನು ಒಂದು ದೃಷ್ಟಿಯಿಂದ ಬರೀ ಪೇಪರ್ನಲ್ಲಿ ಇದ್ರೆ ನಡೆಯಂಗಿಲ್ಲ, ಕಾನೂನು ನಡೆಸೋರು ಬೇಕಲ್ಲ. ಗೃಹ ಇಲಾಖೆ ವೈಫಲ್ಯ ಇದಾವೆ. ಗೃಹ ಇಲಾಖೆ ಮಂತ್ರಿಗಳು ಚೇಂಜ್ ಆಗಬೇಕು. ಈ ಆಯುಕ್ತರನ್ನ ಇಮಿಡಿಯೇಟ್ಲಿ IPS ಆಫೀಸರ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ನಾನು ಪದೇ ನಾ 1 ತಿಂಗಳಿಂದ ಹೇಳ್ಕೊಂತ ಬರತ್ತೀನಿ, ಇದು ರಾಜ್ಯ ಸರ್ಕಾರದ ಒಂದು ಆಯುಕ್ತರದ ಕೆಲಸ. ಆಯುಕ್ತರು ಈ ರೀತಿ ಬೇಜವಾಬ್ದಾರಿತನದಿಂದ ಹೇಳಿಕೆ ಕೊಡೋದು. ಉತ್ತರ ಪ್ರದೇಶದಾಗ ಈ ರೀತಿ ನಾನು ಅನೇಕ ಬಾರಿ ಈಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ, ಯಾಕೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ತಗೋತಾರೆ, ಆ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ತಾವು ತಗೋಬೇಕಲ್ಲ. ಯಾವ ರೀತಿಯಲ್ಲೇ UP ಯೋಗಿ ಆದಿತ್ಯನಾಥ್ ಅವರು ಮನೆಗೆ ಬುಲ್ಡೋಜರ್ ಹಚ್ತಾರೆ, ಎನ್ಕೌಂಟರ್ ಮಾಡಿಸ್ತಾರೆ. ಯಾಕೆ ನಮ್ಮ ಮುಖ್ಯಮಂತ್ರಿಗಳ ಕಡೆ ಇಲ್ವಾ? ನೀವು ಅದನ್ನು ಮಾಡಬೇಕಲ್ಲ. ಅದಕ್ಕೆ ನಾನು ಕೇಳ್ತೀನಿ, ಹೈದರಾಬಾದ್ ನಮ್ಮ ಹುಬ್ಬಳ್ಳಿ ಇಲ್ಲೇ ಪಕ್ಕದ ಪಗಡಿ ಓಣಿಯಲ್ಲಿ ಇರ್ತಕ್ಕಂಥ ಸಜ್ಜನ್ ಸಾಹೇಬರು 3 ಎನ್ಕೌಂಟರ್ ಮಾಡ್ತಾರೆ. ಅಂಥ IPS ಆಫೀಸರ್, ದಕ್ಷ ಆಫೀಸರ್ನ ಹಾಕಿರಲ್ಲ. 6 ಗುಂಡು ಕೊಟ್ಟು ಅವ್ರ ನೌಕರಿಗೆ ತಗೊಂಡು ಅವ್ರನ್ನೇ ಎಲ್ಲ ಈ ರೀತಿ ಅವ್ರಿಗೆ ಎಲ್ಲ ಬಂದೋಬಸ್ತ್ ಕೊಟ್ಟು, ವೆಪನ್ಸ್ ಕೊಟ್ಟು, ಏನು ಅವನ್ನ ಜಂಗ್ ಇಡಕ್ಕೆ ಕೊಟ್ಟಿರಿ? ಆದೇಶ ಮಾಡಿರಿ ಅವ್ರಿಗೆ. ಯಾಕೆ ನಿಮ್ಮ ಆದೇಶನ ಕಾಯ್ಬೇಕು? ಅವ್ರು ಮಾಡಿ ಒಂದು ಮಾದರಿಯಾಗಿ. ನಾನಂತೂ ಒಂದೇ ಸರ್, ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಹೆಂಗೆ ಎನ್ಕೌಂಟರ್ ಮಾಡ್ತಾರೆ ಇಂಥದ್ದು, ಬರೀ ಹುಡುಗಿಯರು ಚುಡಾಯಿಸಿದ್ರೆ, ಬರೀ ವೇಲ್ ಜಗ್ಗಿದ್ರೆ ಮರ್ಡರ್ ಆಗ್ಯಾರ, ಎನ್ಕೌಂಟರ್ ಮಾಡ್ಸ್ಯಾರ.
ವೇಲ್ ಜಗ್ಗಿದ್ರೆ ಹಾಡಾಗಲ್ಲ 5:15 ಬಂದು ಮನೆಗೆ ಬಂದು 4 ಮಂದಿ ಎದುರಿಗೇನೆ ಮರ್ಡರ್ ಮಾಡ್ತಾನಂದರೆ ಈ ರೀತಿ ನಡೆದ್ರೆ ಮತ್ತು ಯಾರು ಇದಕ್ಕೆ ಜವಾಬ್ದಾರಿ? ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು DCM ಅವರಿಗೆ. ಉತ್ತರ ಪ್ರದೇಶ ಮಾಡೆಲ್ದಲ್ಲಿ ಮತ್ತು ಹೈದರಾಬಾದ್ ಮಾಡೆಲ್ನಲ್ಲಿ ಈ ಹುಬ್ಬಳ್ಳಿಯಲ್ಲಿ ನಡೆದ್ರೆ ಇಡೀ ರಾಜ್ಯ ಎಚ್ಚೆತ್ತಾಕೈತಿ. ಇಲ್ಲ ಅಂದರೆ ಈಗ ಉತ್ತರ ಕರ್ನಾಟಕನಾಗ ಸಿದ್ದರಾಮಯ್ಯ ಅವರಿಗೆ ಹೇಳ್ತೀರಿ ನೀವು? ನಾನು ಆಗಲೇ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮವರೇ ಆದ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ತಾವು ಕೂಡ ಯೋಗ್ಯ ಅಧೀನತ ಆಗಬೇಕು. ಇಲ್ಲ ಅಂದರೆ ಹಿಂಗೆ ಕಾನೂನು ನೀವು ಸಡ್ಲು ಬಿಟ್ಕೊತ ಹೋದರೆ ಯಾವುದೋ ಕಾರಣದ ಕೈ ತಮಗೆ ಕನ್ಫ್ಯೂಷನ್ ಮಾಡಿ ದಿಕ್ಕು ತಪ್ಪಿಸಿ ತಮ್ಮನ್ನೆಲ್ಲ ಹತ್ತಿಕ್ಕಿಟ್ಟು ತಮ್ಮ ಗಮನಕ್ಕೆ ಬರಲಾರ್ದಂಗೆ ನೋಡಿಕೊಂಡು ಯಾವ ರೀತಿ ತಾವು ಷಡ್ಯಂತ್ರ ಮಾಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ಎಚ್ಚೆತ್ತಾಗಬೇಕು. ಇದು